ಕೇರಳದಲ್ಲಿ ಧಮ್ಕಿ ಡಾನ್ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನೀವು ಗಮನಿಸ್ತಾ ಇದ್ದೀರಿ. ಕೇರಳದ ಮಣಪುರಂನಲ್ಲಿ ರಾಜೀವ್ ಕೈಗೆ ಕೋಳ ತುಡಿಸಿದ್ದಾರೆ. ತನ್ನ ಕಾರನ್ನ ಬಿಟ್ಟು ಬ್ರೀಜಾ ಕಾರಲ್ಲಿ ರಾಜೀವ್ ಸಂಚರಿಸ್ತಾ ಇದ್ದದ್ದು. ಮಂಗಳೂರು, ಕೇರಳ ಇಲ್ಲಿ ಎಲ್ಲ ಕಡೆ ಬ್ರೀಜಾ ಕಾರಲ್ಲೇ ಓಡಾಡಿದ್ದು ಈತ. ಮೈಕಲ್ ಒಡೆತನದ ಬ್ರೀಜಾ ಕಾರ್ ಇದು. ಆ ಕಾರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ ಪೊಲೀಸರಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೀಜಾ ಕಾರ್ನ ಎಕ್ಸ್ಕ್ಲೂಸಿವ್ ದೃಶ್ಯ, ಆತ ಓಡಾಡದಂತ ಕಾರಿನ ದೃಶ್ಯಗಳು. ಮೈಕಲ್ ಒಡೆತನದ ಕಾರು. ಮಂಗಳೂರಲ್ಲಿ ಓಡಾಡೋದಕ್ಕೆ ಇದೇ ಕಾರು, ಕೇರಳದಲ್ಲಿ ಓಡಾಡೋದಕ್ಕೆ ಇದೇ ಕಾರು. ಈ ಕಾರಲ್ಲೇ ಆತ ಓಡಾಡಿದ್ದು. ತನ್ನ ಕಾರನ್ನ ಬಿಟ್ಟು ಬೇರೆಯವ್ರ ಕಾರಲ್ಲಿ ಓಡಾಡಿದಾನೆ, ಸಂಶಯ ಬರಬಾರದು ಅಂತ ಹೇಳಿ. ಸೊ ಮಣಪುರಂನಲ್ಲಿ ಈತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಯಿತು. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಧಮ್ಕಿ ಹಾಕಿ ಆನಂತರ 13 ದಿನಗಳ ಕಾಲ ಪೊಲೀಸರಿಗೆ ಸಿಗದ ಹಾಗೆ ಕಣ್ಣಾಮುಚ್ಚಾಲೆ ಆಡಿ ಆನಂತರ ಪೊಲೀಸರ ವಶಕ್ಕೆ ಸಿಕ್ಕಂತಹ ಈ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಹೇಗೆಲ್ಲ ಕಣ್ಣಾಮುಚ್ಚಾಲೆ ಆಟ ಆಡ್ದ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಆತನನ್ನ ಕೇರಳದ ಮಣಪುರಂ ಜಿಲ್ಲೆಯಿಂದ ಆತನನ್ನ ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆತ ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾನೆ. ಆತ ಅಲ್ಲಿ ಹೋದಾಗ ಸುಮಾರು 14ನೇ ತಾರೀಕು ಕೇಸ್ ಆಯ್ತಲ್ಲ. ಕೇಸ್ ಆದ ನಂತರ ತಲೆಮರೆಸಿಕೊಂಡವನು ಸುಮಾರು 13 ದಿನಗಳ ಕಾಲ ಯಾರಿಗೂ ಕೂಡ ಸಣ್ಣ ಸುಳಿವು ಬರದ ಹಾಗೆ ಮಂಗಳೂರಿನಲ್ಲಿದ್ದು ಮಂಗಳೂರಿನಿಂದ ಕೇರಳದಲ್ಲಿ ಓಡಾಟ ಮಾಡಿ ಆನಂತರ ಗೋವಾಗೆ ಹೋಗುವಂತ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ. ಆತ ಮಂಗಳೂರಿನಲ್ಲಿದ್ದಾಗ, ರಾಜೀವ್ ಗೌಡ ಮಂಗಳೂರಿನಲ್ಲಿ ಆತನನ್ನ ಗಾರ್ಡ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೈಕಲ್ ಅನ್ನುವಂತ ಉದ್ಯಮಿ ಆತನನ್ನ ಗಾರ್ಡ್ ಮಾಡಿದ್ದ. ಆತನಿಗೆ ಓಡಾಡೋದಕ್ಕೆ ಒಂದು ಬ್ರೀಜಾ ಕಾರ್, ಮೈಕಲ್ನ ಬ್ರೀಜಾ ಕಾರ್ ಅನ್ನ ರಾಜೀವ್ ಗೌಡನಿಗೆ ಕೊಟ್ಟಿದ್ದ. ಅದೇ ಬ್ರೀಜಾ ಕಾರನ್ನ ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ. ಈ ಬ್ರೀಜಾ ಕಾರ್ನ ನಂಬರ್ ಏನು ಅಂತ ಹೇಳಿ ನಾವು ನೋಡೋಣ. ನೋಡಿ, ಬ್ರೀಜಾ ಕಾರ್ KA03MX 9108 KA03 ಇದು ಬೆಂಗಳೂರಿನ ಇಂದಿರಾನಗರ್ ರಿಜಿಸ್ಟ್ರೇಷನ್ RTO ರಿಜಿಸ್ಟ್ರೇಷನ್ ನ ಕಾರು ಬ್ರೀಜಾ ಕಾರ್ ಆಗಿದೆ. ಇದೇ ಬ್ರೀಜಾ ಕಾರ್ನಲ್ಲಿ ಈತ ಓಡಾಡ್ತಾ ಇದ್ದ. ಕೆಲವು ಟೋಲ್ ಗೇಟ್ಗಳಲ್ಲಿ ಮತ್ತೆ ಇವರು ಓಡಾಡ್ತಿದ್ದಂತಹ ಜಾಗಗಳಲ್ಲಿ ಇದ್ದಂತ ಕೆಲವು CCTV ಆಧಾರದ ಮೇಲೆ ಈ ಕಾರನ್ನ ಐಡೆಂಟಿಫೈ ಮಾಡಿದಾಗ ಇದು ಮೈಕಲ್ ಕಾರ್ ಅನ್ನೋದು ಗೊತ್ತಾಗುತ್ತೆ. ಈತನೂ ಸೇರಿದಂತೆ, ರಾಜೀವ್ ಗೌಡ ಸೇರಿದಂತೆ ಮೈಕಲ್ ನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಈ ಕಾರ್ನ ಒಳಗಡೆಯ ದೃಶ್ಯವನ್ನ ತಮಗೆ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ನೋಡಿ, ಇದೇ ಮೈಕಲ್ನ ಕಾರ್ನಲ್ಲಿ ಓಡಾಡ್ತಾ ಇದ್ದಂತ ರಾಜೀವ್ ಗೌಡ ಸುಳಿವು ಕೊಟ್ಟಿದ್ದೆ ಕೆಲವು ಟೋಲ್ಗಳಲ್ಲಿ ಈ ಕಾರ್ನ ನಂಬರ್ ಮತ್ತೆ ಇದರಲ್ಲಿದ್ದಂತ ಕೆಲವು ಆಕ್ಸರೀಸ್ಗಳು. ನೋಡಿ, ಇಲ್ಲಿ ನೀವು ಹಿಂದ್ಗಡೆ ನೋಡಬಹುದು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಇದೆ, ಜೊತೆಗೆ ಬಿಸ್ಕೆಟ್, ಪುಸ್ತಕ ಇದೆಲ್ಲವನ್ನು ಕೂಡ ಈ ಕಾರ್ನ ಒಳಗಡೆ ಇದೆ. ನೋಡಿ, ಗ್ಲಾಸ್ ಏರ್ಸಿದ್ದಾರೆ, ಒಳಗಡೆ ಇದೆ. ಬಹುಶಃ ಇದೇ ಕಾರ್ನಲ್ಲಿ ಆತ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇದ್ದಂಗೆ ಇದೇ ಕಾರ್ ನೋಡಿ, ಇದೇ ಬ್ರೀಜಾ ಕಾರ್ನಲ್ಲಿ ಓಡಾಡ್ತಾ ಇದ್ದ. ಎಲ್ಲೋ ಟಚ್ ಆಗಿದೆ, ಅದು ಸ್ಕ್ರಾಚ್ ಆಗಿ ರೀಸೆಂಟ್ ಟಚ್ ಅಂತ ಅನ್ಸುತ್ತೆ. ಸ್ಕ್ರಾಚ್ ಆಗಿರೋ ಈ ಡೆಂಟ್ ಆಗಿರೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿರುವಂತ ರಾಜೀವ್ ಗೌಡನನ್ನ ಇನ್ನೇನು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀವು ಗಮನಿಸ್ತಾ ಇದ್ರೆ ಒಳಗಡೆ ನಿಮಗೆ ಬಿಸ್ಕೆಟ್ ರ್ಯಾಪರ್ಗಳು ಕಾಣಿಸುತ್ತೆ, ಹಾಗೆ ಬಾಳೆಹಣ್ಣಿನ ಸಿಪ್ಪೆಯೂ ಕೂಡ ಕಾಣಿಸುತ್ತೆ. ಇದೇ ಕಾರಣ ಮಣಪುರಂ ಜಿಲ್ಲೆ, ಕೇರಳದ ಮಣಪುರಂನಿಂದ ಪೊಲೀಸರು ಈತನ ಬೆನ್ನು ಬಿದ್ದು ಹೊರಟಾಗ ಆತನ ಖಚಿತ ಮಾಹಿತಿ ಆಧಾರದ ಮೇಲೆ ಆತನನ್ನ ಈಗ ವಶಕ್ಕೆ ಪಡೆದುಕೊಂಡು ಈಗ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ಆತನನ್ನ ಇಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಡಿಕಲ್ ಮಾಡಿ ಆತನನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಚಿಕ್ಕಬಳ್ಳಾಪುರದ SP ಈ ಕುರಿತಾಗಿ ಕುಶಾಲ್ ಚೋಸ್ಲೆ ಅವರು ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ 13 ದಿನಗಳ ಕಾಲ ಕಣ್ಣಾಮುಚ್ಚಾಲೆ ಆಡಿದಂತ ಇದೇ ಮೈಕಲ್ ಈಗ ಆತ ಏನೇನ್ ಮಾಡ್ದ ಈ 13 ದಿನಗಳ ಕಾಲ ಅನ್ನೋದನ್ನ ಈಗ ಪೊಲೀಸರು ಬಾಯ್ಬಿಡಿಸ್ತಾ ಇದ್ದಾರೆ. ಆತನ ಮೊಬೈಲ್ ಇತ್ತಲ್ಲ, ಆ ಮೊಬೈಲ್ ನಲ್ಲಿ ಆತ ಅಮೃತ ಗೌಡಗೆ ಧಮ್ಕಿ ಹಾಕಿದ್ನಲ್ಲ, ಆ ಮೊಬೈಲ್ ಮಾತ್ರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಮೊಬೈಲ್ ಕೊಡೋ ವಿಚಾರದಲ್ಲಿ ಆತ ಮೊಂಡಾಟವನ್ನ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಈತ ಯಾವಾಗ ಅಬ್ಸ್ಕಾಂಡ್ ಆದೋ, ಈಗ ಆತ ಯಾವಾಗ ಸೆರೆ ಸಿಕ್ಕಿದ್ನೋ
ಸಿಕ್ಕಿದ್ನೋ ಇವತ್ತಿನವರೆಗೂ ಕೂಡ ಸಂಪೂರ್ಣವಾದಂತ ಡೀಟೇಲ್ ಮಾಹಿತಿಯನ್ನ ನಿಮ್ ಮುಂದೆ ತೆರೆದಿರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಕೇರಳದಲ್ಲಿ ಧಮ್ಕಿ ಡಾನ್ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನೀವು ಗಮನಿಸ್ತಾ ಇದ್ದೀರಿ. ಕೇರಳದ ಮಣಪುರಂನಲ್ಲಿ ರಾಜೀವ್ ಕೈಗೆ ಕೋಳ ತುಡಿಸಿದ್ದಾರೆ. ತನ್ನ ಕಾರನ್ನ ಬಿಟ್ಟು ಬ್ರೀಜಾ ಕಾರಲ್ಲಿ ರಾಜೀವ್ ಸಂಚರಿಸ್ತಾ ಇದ್ದದ್ದು. ಮಂಗಳೂರು, ಕೇರಳ, ಇಲ್ಲಿ ಎಲ್ಲ ಕಡೆ ಬ್ರೀಜಾ ಕಾರಲ್ಲೇ ಓಡಾಡಿದ್ದು ಈತ. ಮೈಕಲ್ ಒಡೆತನದ ಬ್ರೀಜಾ ಕಾರ್ ಇದು. ಆ ಕಾರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ ಪೊಲೀಸರಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೀಜಾ ಕಾರ್ನ ಎಕ್ಸ್ಕ್ಲೂಸಿವ್ ದೃಶ್ಯ, ಆತ ಓಡಾಡದಂತ ಕಾರಿನ ದೃಶ್ಯಗಳು. ಮೈಕಲ್ ಒಡೆತನದ ಕಾರು, ಮಂಗಳೂರಲ್ಲಿ ಓಡಾಡೋದಕ್ಕೆ ಇದೇ ಕಾರು, ಕೇರಳದಲ್ಲಿ ಓಡಾಡೋದಕ್ಕೆ ಇದೇ ಕಾರು. ಈ ಕಾರಲ್ಲಿ ಆತ ಓಡಾಡಿದ್ದು. ತನ್ನ ಕಾರನ್ನ ಬಿಟ್ಟು ಬೇರೆಯವ್ರ ಕಾರಲ್ಲಿ ಓಡಾಡಿದಾನೆ, ಸಂಶಯ ಬರಬಾರದು ಅಂತ ಹೇಳಿ. ಸೊ ಮಣಪುರಂನಲ್ಲಿ ಈತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಯಿತು. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಧಮ್ಕಿ ಹಾಕಿ ಆನಂತರ 13 ದಿನಗಳ ಕಾಲ ಪೊಲೀಸರಿಗೆ ಸಿಗದ ಹಾಗೆ ಕಣ್ಣಾಮುಚ್ಚಾಲೆ ಆಡಿ ಆನಂತರ ಪೊಲೀಸರ ವಶಕ್ಕೆ ಸಿಕ್ಕಂತಹ ಈ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಹೇಗೆಲ್ಲ ಕಣ್ಣಾಮುಚ್ಚಾಲೆ ಆಟ ಆಡ್ದ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಆತನನ್ನ ಕೇರಳದ ಮಣಪುರಂ ಜಿಲ್ಲೆಯಿಂದ ಆತನನ್ನ ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆತ ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾನೆ. ಆತ ಅಲ್ಲಿ ಹೋದಾಗ ಸುಮಾರು 14ನೇ ತಾರೀಕು ಕೇಸ್ ಆಯ್ತಲ್ಲ. ಕೇಸ್ ಆದ ನಂತರ ತಲೆಮರೆಸಿಕೊಂಡವನು ಸುಮಾರು 13 ದಿನಗಳ ಕಾಲ ಯಾರಿಗೂ ಕೂಡ ಸಣ್ಣ ಸುಳಿವು ಬರದ ಹಾಗೆ ಮಂಗಳೂರಿನಲ್ಲಿದ್ದು ಮಂಗಳೂರಿನಿಂದ ಕೇರಳದಲ್ಲಿ ಓಡಾಟ ಮಾಡಿ ಆನಂತರ ಗೋವಾಗೆ ಹೋಗುವಂತ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ. ಆತ ಮಂಗಳೂರಿನಲ್ಲಿದ್ದಾಗ, ರಾಜೀವ್ ಗೌಡ ಮಂಗಳೂರಿನಲ್ಲಿ ಆತನನ್ನ ಗಾರ್ಡ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೈಕಲ್ ಅನ್ನುವಂತ ಉದ್ಯಮಿ ಆತನನ್ನ ಗಾರ್ಡ್ ಮಾಡಿದ್ದ. ಆತನಿಗೆ ಓಡಾಡೋದಕ್ಕೆ ಒಂದು ಬ್ರೀಜಾ ಕಾರ್, ಮೈಕಲ್ನ ಬ್ರೀಜಾ ಕಾರ್ ಅನ್ನ ರಾಜೀವ್ ಗೌಡನಿಗೆ ಕೊಟ್ಟಿದ್ದ. ಅದೇ ಬ್ರೀಜಾ ಕಾರ್ ಅನ್ನ ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ. ಈ ಬ್ರೀಜಾ ಕಾರ್ನ ನಂಬರ್ ಏನು ಅಂತ ಹೇಳಿ ನಾವು ನೋಡೋಣ. ನೋಡಿ, ಬ್ರೀಜಾ ಕಾರ್ KA03MX 9108 KA03 ಇದು ಬೆಂಗಳೂರಿನ ಇಂದಿರಾನಗರ್ ರಿಜಿಸ್ಟ್ರೇಷನ್ RTO ರಿಜಿಸ್ಟ್ರೇಷನ್ ನ ಕಾರು ಬ್ರೀಜಾ ಕಾರ್ ಆಗಿದೆ. ಇದೇ ಬ್ರೀಜಾ ಕಾರ್ನಲ್ಲಿ ಈತ ಓಡಾಡ್ತಾ ಇದ್ದ. ಕೆಲವು ಟೋಲ್ ಗೇಟ್ಗಳಲ್ಲಿ ಮತ್ತೆ ಇವರು ಓಡಾಡ್ತಿದ್ದಂತಹ ಜಾಗಗಳಲ್ಲಿ ಇದ್ದಂತ ಕೆಲವು CCTV ಆಧಾರದ ಮೇಲೆ ಈ ಕಾರನ್ನ ಐಡೆಂಟಿಫೈ ಮಾಡಿದಾಗ ಇದು ಮೈಕಲ್ ಕಾರ್ ಅನ್ನೋದು ಗೊತ್ತಾಗುತ್ತೆ. ಈತನೂ ಸೇರಿದಂತೆ, ರಾಜೀವ್ ಗೌಡ ಸೇರಿದಂತೆ ಮೈಕಲ್ ನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಈ ಕಾರ್ನ ಒಳಗಡೆಯ ದೃಶ್ಯವನ್ನ ತಮಗೆ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ನೋಡಿ, ಇದೇ ಮೈಕಲ್ನ ಕಾರ್ನಲ್ಲಿ ಓಡಾಡ್ತಾ ಇದ್ದಂತ ರಾಜೀವ್ ಗೌಡ ಸುಳಿವು ಕೊಟ್ಟಿದ್ದೆ ಕೆಲವು ಟೋಲ್ಗಳಲ್ಲಿ ಈ ಕಾರ್ನ ನಂಬರ್ ಮತ್ತೆ ಇದರಲ್ಲಿದ್ದಂತ ಕೆಲವು ಆಕ್ಸರೀಸ್ಗಳು. ನೋಡಿ, ಇಲ್ಲಿ ನೀವು ಹಿಂದ್ಗಡೆ ನೋಡಬಹುದು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಇದೆ, ಜೊತೆಗೆ ಬಿಸ್ಕೆಟ್, ಪುಸ್ತಕ ಇದೆಲ್ಲವನ್ನು ಕೂಡ ಈ ಕಾರ್ನ ಒಳಗಡೆ ಇದೆ. ನೋಡಿ, ಗ್ಲಾಸ್ ಏರ್ಸಿದ್ದಾರೆ, ಒಳಗಡೆ ಇದೆ. ಬಹುಶಃ ಇದೇ ಕಾರ್ನಲ್ಲಿ ಆತ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇದ್ದಂಗೆ ಇದೇ ಕಾರ್ ನೋಡಿ, ಇದೇ ಬ್ರೀಜಾ ಕಾರ್ ನಲ್ಲಿ ಓಡಾಡ್ತಾ ಇದ್ದ. ಎಲ್ಲ ಟಚ್ ಆಗಿದೆ, ಅದು ಸ್ಕ್ರಾಚ್ ಆಗಿ ರೀಸೆಂಟ್ ಟಚ್ ಅಂತ ಅನ್ಸುತ್ತೆ. ಸ್ಕ್ರಾಚ್ ಆಗಿರೋ ಈ ಡೆಂಟ್ ಆಗಿರೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿರುವಂತ ರಾಜೀವ್ ಗೌಡನನ್ನ ಇನ್ನೇನು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀವು ಗಮನಿಸ್ತಾ ಇದ್ರೆ ಒಳಗಡೆ ನಿಮಗೆ ಬಿಸ್ಕೆಟ್ ರ್ಯಾಪರ್ಗಳು ಕಾಣಿಸುತ್ತೆ, ಹಾಗೆ ಬಾಳೆಹಣ್ಣಿನ ಸಿಪ್ಪೆಯೂ ಕೂಡ ಕಾಣಿಸುತ್ತೆ. ಇದೇ ಕಾರನ್ನ ಮಣಪುರಂ ಜಿಲ್ಲೆ, ಕೇರಳದ ಮಣಪುರಂನಿಂದ ಪೊಲೀಸರು ಈತನ ಬೆನ್ನು ಬಿದ್ದು ಹೊರಟಾಗ ಆತನ ಖಚಿತ ಮಾಹಿತಿ ಆಧಾರದ ಮೇಲೆ